ಇವತ್ತಿನ ಪ್ಲ್ಯಾನ್ಸ್ ಏನು ಅಂದರೆ ರಾಮೋಜಿ ಫಿಲಮ್ ಸಿಟಿ ಹತ್ತಿರ ಇರುವ ಸಾಂಗಿ ಟೆಂಪಲಿಗೆ ಬಂದಿದ್ದೀವಿ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಈ ದೇವಸ್ಥಾನ. ನಾವೀಗ ಫೈನಲಿ ರಾಮಾನುಜಾಚಾರ್ಯ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇದನ್ನು ಸ್ಟ್ಯಾಚು ಆಫ್ ಈಕ್ವಾಲಿಟಿ ಅಂತ ಕೂಡ ಕರೀತಾರೆ. ನಾವೀಗ ಬಿರ್ಲಾ ಮಂದಿರ್ ಹತ್ರ ಬಂದಿದ್ದೀವಿ. ನಾವು ಬಂದಿರೋ ಟೈಮ್ ಬಂದ್ಬಿಟ್ಟು ಸಂಜೆ, ಇದು ಶನಿವಾರ ಆಗಿದ್ರಿಂದ ಕ್ರೌಡ್ ತುಂಬಾನೇ ಇದೆ ನೋಡಿ. ಇನ್ನೇ ನಾವು ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇದೇ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಮ್ಮ ಹೈದರಾಬಾದ್ ಟ್ರಿಪ್ನ ಡೇ 2 ಆಗಿದೆ. ನಿನ್ನೆ ನಾವು 3 ಜಾಗಕ್ಕೆ ಹೋಗಿದ್ವಿ. ಅದರಲ್ಲಿ ಯಾವುದ್ಯಾವುದು ಅಂದರೆ ಯಾದಗಿರಿ ಗುಡ್ಡ, ಸುರೇಂದ್ರಪುರಿ ಮತ್ತು ಸ್ವರ್ಣಗಿರಿ, ಈ 3 ಟೆಂಪಲ್ ನಿನ್ನೆ ಮುಗಿಸಿದ್ವಿ ನಾವು. ಇವತ್ತಿನ ಪ್ಲ್ಯಾನ್ಸ್ ಏನು ಅಂದರೆ ರಾಮೋಜಿ ಫಿಲಮ್ ಸಿಟಿ ಹತ್ತಿರ ಇರುವ ಸಾಂಗಿ ಟೆಂಪಲಿಗೆ ಬಂದಿದ್ದೀವಿ. ಈ ಸಾಂಗಿ ಟೆಂಪಲ್ ನೀವು ಹೈದರಾಬಾದಿಗೆ ಬಂದಾಗ ರಾಮೋಜಿ ಫಿಲಮ್ ಸಿಟಿಗೆ ಹೋದರೆ ಈ ಸಾಂಗಿ ಟೆಂಪಲ್ಗೆ ಹೋಗ್ಬೋದು. ಈ ಸಾಂಗಿ ಟೆಂಪಲ್ನ ನೋಡಿಕೊಂಡು ನಾವು ಮುಂದೆ ರಾಮಾನುಜಾಚಾರ್ಯ ಸ್ಟ್ಯಾಟಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಸಾಂಗಿ ಟೆಂಪಲ್ಗೆ ನೀವು ಬಂದರೆ ನಿಮಗೆ ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಕಾರ್ ಕೂಡ ಮೇಲಕ್ಕೆ ಹೋಗುತ್ತೆ ಟೆಂಪಲ್ ಹತ್ರ, ಕಾರಲ್ಲಿ ಕೂಡ ನೀವು ಹೋಗ್ಬೋದು. ಇದು ನಿಮಗೆ ಸಾಕಷ್ಟು ತೆಲುಗು ಮೂವಿ ಶೂಟಿಂಗ್ನಲ್ಲಿ ಈ ದೇವಸ್ಥಾನವನ್ನು ತೋರಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಮೆಟ್ಲು ಹತ್ಕೊಂಡು ಹೋಗೋಣಂತೆ. ಈ ಸಾಂಗಿ ಟೆಂಪಲ್ ಹತ್ರ ನಿಮಗೆ ಎಂಟ್ರೆನ್ಸ್ ಫೀ ಕೂಡ ಇದೆ. 125 ರೂಪೀಸ್ ನೀವು ಪೇ ಮಾಡಬೇಕು ನೀವೇನಾದರೂ ಕಾರಲ್ಲಿ ಬಂದರೆ. ಈ ಸಾಂಗಿ ಟೆಂಪಲ್ದು ಟೈಮಿಂಗ್ಸ್ ಬಂದುಬಿಟ್ಟು ನೀವು ಮಾರ್ನಿಂಗ್ 8 o'clock ಮಧ್ಯಾಹ್ನ 1 ಗಂಟೆವರೆಗೂ ಸರ್ವದರ್ಶನ ಅವೈಲೇಬಲ್ ಇರುತ್ತೆ. ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಮತ್ತು ಈವ್ನಿಂಗ್ ಓಪನ್ ಆಗುತ್ತೆ. ಈವ್ನಿಂಗ್ 4 o'clock to 8 o'clock ಸರ್ವದರ್ಶನ ಅವೈಲೇಬಲ್ ಇರುತ್ತೆ. ಇನ್ನು ಮಿಕ್ಕಿದ ಟೈಮ್ಸಲ್ಲಿ ನಿಮಗೆ ಸ್ಪೆಷಲ್ ಪೂಜೆಗಳು ಅವೈಲೇಬಲ್ ಇರುತ್ತೆ. ಈಗ ಅರ್ಲಿ ಮಾರ್ನಿಂಗ್ ಸುಪ್ರಭಾತ ಸೇವೆ ಇದೆ, ಮತ್ತು ಸಂಜೆ ನಿಮಗೆ ದೀಪಾಲಂಕರಣ ಸೇವೆ ಇದೆ. ಬನ್ನಿ ಈಗ ಟೆಂಪಲ್ ಹತ್ರ ಹೋಗೋಣಂತೆ. ಈಗ ನಿಮಗೆ ಅಲ್ಲಿ ಗೋಪುರ ಕಾಣಿಸ್ತಾ ಇರ್ಬೋದು. ಸೊ ಮೇಲಕ್ಕೆ ಹೋಗ್ತೀವಿ ಈಗ ನಾವು. ಇವಾಗ ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಏನು ಮೆಟ್ಲುಗಳಿಲ್ಲ ಇಲ್ಲಿ. ಆಲ್ಮೋಸ್ಟ್ ನಮಗೆ ಒಂದು 150 to 200 ಮೆಟ್ಲಿರ್ಬೋದು. ಫುಲ್ ಎಲ್ಲ ಕವರ್ ಆಗಿದೆ. ಎಷ್ಟೇ ಬಿಸಿಲಿದ್ರೂ ನಮಗೇನು ಸಮಸ್ಯೆ ಇಲ್ಲ. ಶೆಲ್ಟರ್ ಹಾಕಿದ್ದಾರೆ ಫುಲ್ ಸ್ಟೆಪ್ಸ್ಗೆ ಕೂಡ. ಇಲ್ಲಿ ಸಾಕಷ್ಟು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಸ್ ಇದೆ. ಈ ಸಾಂಗಿ ಟೆಂಪಲ್ ಕೂಡ ವೆಂಕಟೇಶ್ವರ ಸ್ವಾಮಿ ಟೆಂಪಲ್, ಚಿಲ್ಕೂರು ಬಾಲಾಜಿ ಕೂಡ ವೆಂಕಟೇಶ್ವರ ಸ್ವಾಮಿ ಟೆಂಪಲ್, ಬಿರ್ಲಾ ಮಂದಿರ್ ಮಾತ್ರ ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಮತ್ತೆ ನಿನ್ನೆ ಸ್ವರ್ಣಗಿರಿ ಹೋಗಿದ್ದು ಕೂಡ ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ನೀವು ಒಮ್ಮೆ ಹೈದರಾಬಾದಿಗೆ ಬಂದುಬಿಟ್ರೆ ಒಂದು 10 ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬೇಕಿದ್ರೂ ಹೋಗ್ಬೋದು. ಅಷ್ಟೊಂದಿದೆ ಇಲ್ಲಿ. ಜನಕ್ಕೆ ಹೈದರಾಬಾದಲ್ಲಿ ಇದೊಂದು ಫೇವ್ರೆಟ್ ಡೆಸ್ಟಿನೇಷನ್ ಆಗಿರುತ್ತೆ. ಏಕೆಂದರೆ ಈ ಟೆಂಪಲ್ ತುಂಬಾ ಪೀಸ್ಫುಲ್ ಆಗಿದೆ ಮತ್ತು ಸಿಟಿಯಿಂದ ಹೊರಗಡೆ ಇದೆ. ಕಾರ್ ಅಥವಾ ಬೈಕಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಇದೆ. ಮೆಟ್ಲು ಹತ್ಕೊಂಡು ಬಂದಮೇಲೆ ಇಲ್ಲಿ ವ್ಯೂ ನೋಡಿ, ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸಿಟಿ ವ್ಯೂ. ಈ ಸಾಂಗಿಗೆ ಬಂದರೆ ನಿಮಗೆ ಒಂದೇ ಕಡೆ ಶಿವಕೇಶವರ ದರ್ಶನ ಮಾಡ್ಬೋದು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೋದು. ಅದಾದ ನಂತರ ಇಲ್ಲಿ ಈಶ್ವರನ ಶಿವಲಿಂಗ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ನೀವು ದರ್ಶನ ಮಾಡ್ಕೋಬೋದು. ಒಂದೇ ಕಡೆ ಮತ್ತು ನೀವು ಶಿವ ಮತ್ತು ಕೇಶವ ಇಬ್ಬರೂ ದರ್ಶನ ಮಾಡ್ಬೋದು. ಮೊದಲಿಗೆ ಅಲ್ಲಿ ನಮಗೆ ಧ್ವಜಸ್ತಂಭ ಇದೆ, ಅದರ ಒಂದು ದರ್ಶನ ಮಾಡೋಣಂತೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ ಈ ದೇವಸ್ಥಾನ. ಆರಾಮಾಗಿ ಇಲ್ಲಿ ಬಂದರೆ 1.5 hour ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ರಾಜಗೋಪುರ, ಹಾಗೆ ಇಲ್ಲಿ ಸಾಕಷ್ಟು ಉಪ ಆಲಯಗಳು ಕೂಡ ಇದೆ. ಅಮ್ಮನವ್ರನ್ನ ಉಪ ಆಲಯಗಳಿದೆ, ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವರ ಆಲಯ. ತುಂಬ ಅದ್ಭುತವಾಗಿದೆ ಪ್ಲೇಸ್ ಇದು. ಈ ಬೆಟ್ಟದ ಮೇಲಿರೋದ್ರಿಂದ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇದೆ. ರಾಮೋಜಿ ಫಿಲಮ್ ಸಿಟಿ ಇಲ್ಲಿಂದ ತುಂಬಾ ಹತ್ತಿರ. ನೀವು ರಾಮೋಜಿ ಫಿಲಮ್ ಸಿಟಿಗೆ ಬಂದಾಗ ಮಾರ್ನಿಂಗ್ ಇಲ್ಲಿ 8 o'clock ಬಂದು ದರ್ಶನ ಮಾಡಿಕೊಂಡು 9 ಗಂಟೆಗೆ ರಾಮೋಜಿ ಫಿಲಮ್ ಸಿಟಿಗೆ ಹೋಗ್ಬೋದು. ಇಲ್ಲಿ ರಾಮರ ದೇವಸ್ಥಾನ ಇದೆ, ಹಾಗೆ ಕೃಷ್ಣ ದೇವಸ್ಥಾನ ಇದೆ, ಸಾಕಷ್ಟು ಉಪಾಲಯಗಳಿದೆ. ಇದು ಶಿವನ ದೇವಸ್ಥಾನ. ನೀವು ತೆಲುಗುದು ಒಂದು ಮೋಸ್ಟ್ ಪಾಪ್ಯುಲರ್ ಫಿಲಮ್ ಖುಷಿ ಮೂವಿ, ಪವನ್ ಕಲ್ಯಾಣ್ದು ನೋಡಿದರೆ ಆ ಮೂವಿದು ಶೂಟಿಂಗ್ ಕೂಡ ಇಲ್ಲಾಗಿದೆ. ನೆಕ್ಸ್ಟ್ ಈ ಟೆಂಪಲಿಗೆ ಬರಬೇಕಂದ್ರೆ ನಿಮಗೆ ಬಸ್ ಅವೈಲೇಬಿಲಿಟಿ ಇಲ್ಲ. ನೀವು ಓಲಾ ರೆಂಟಲ್ಸ್ ಅಥವಾ ಕಾರ್ ರೆಂಟಲ್ ಮಾತಾಡ್ಕೊಂಡೇ ಬರಬೇಕಾಗತ್ತೆ. ಇನ್ನು ಈ ಹೈದರಾಬಾದಿಂದ ಈ ಟೆಂಪಲ್ಗೆ ಡಿಸ್ಟೆನ್ಸ್ ಬಂದುಬಿಟ್ಟು ನಿಮಗೆ 30 to 33 kilometers ಆಗುತ್ತೆ. ಇಲ್ಲಿ ನಮಗೆ ಲಡ್ಡು, ಪುಳಿಯೋರ ಮತ್ತು ರವಾ ಕೇಸರಿ ಬಾತ್ ಈ 3 ಅವೈಲೇಬಲ್ ಇದೆ. ಲಡ್ಡು ಬಂದುಬಿಟ್ಟು 30 rupees,
ಮತ್ತು ಪುಳಿಯೋಗರೆ ಬಂದುಬಿಟ್ಟು 30 ರುಪೀಸ್ ಮತ್ತು ಕೇಸರಿ ಬಾತ್ ಕೂಡ 30 ರುಪೀಸ್ ಆಗಿರುತ್ತೆ. ಮತ್ತು ಪೂಜಾ ಟಿಕೆಟ್ಸ್ ಬೇಕು ಅಂದರೂ ಕೂಡ ನೀವು ಇಲ್ಲೇ ತೊಗೋಬೋದು. ನಾವು ಸಾಂಗಿ ಟೆಂಪಲ್ನ ನೋಡಿಕೊಂಡು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ನೀವು ರಾಮೋಜಿ ಫಿಲಮ್ ಸಿಟಿ ವಿಸಿಟ್ ಮಾಡಬೇಕು ಅಂದರೆ ಸಾಂಗಿ ಟೆಂಪಲಿಂದ ತುಂಬ ಹತ್ತಿರ ಇರುತ್ತೆ. ನೀವು ಸಾಂಗಿ ಟೆಂಪಲ್ ಮತ್ತು ರಾಮೋಜಿ ಫಿಲಮ್ ಸಿಟಿ ಒನ್ ಡೇನಲ್ಲೇ ಕವರ್ ಮಾಡ್ಬೋದು. ಈಗ ನೀವು ನೋಡ್ತಾ ಇರೋದು ರಾಮೋಜಿ ಫಿಲಮ್ ಸಿಟಿ ಎಂಟ್ರೆನ್ಸ್. ಇದಕ್ಕೆ 1450 ರೂಪಾಯಿ ಆಗಿರುತ್ತೆ ಒಬ್ಬರಿಗೆ. ನಾವು ಆಲ್ರೆಡಿ ಒಮ್ಮೆ ನೋಡಿರೋದ್ರಿಂದ ನಾವು ಇದನ್ನು ಈ ಬಾರಿ ಸ್ಕಿಪ್ ಮಾಡ್ತಾ ಇದ್ದೀವಿ ಹೈದರಾಬಾದ್ ಟೂರ್ನಿಂದ. ರಾಮೋಜಿ ಫಿಲಮ್ ಸಿಟಿ ನೋಡೋದಕ್ಕೆ ನಿಮಗೆ ಒನ್ ಡೇ ಕಂಪ್ಲೀಟ್ ಆಗಿ ಬೇಕಾಗಿರುತ್ತೆ. ಹಾಗಾಗಿ ನೀವು ಸಾಂಗಿ ಟೆಂಪಲ್ ಮತ್ತು ರಾಮೋಜಿ ಫಿಲಮ್ ಸಿಟಿನ ನೀವು ಒನ್ ಡೇ ಟ್ರಿಪ್ ಆಗಿ ತೆಗೆದುಕೊಂಡ್ರೆ ನಿಮಗೆ ಒನ್ ಡೇಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಸಾಕಷ್ಟು ನಡಿಬೇಕಾಗಿರುತ್ತೆ ಈ ರಾಮೋಜಿ ಫಿಲಮ್ ಸಿಟಿನಲ್ಲಿ. ಇವಾಗ ನಾವು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ನಮ್ಮ ಹೈದರಾಬಾದ್ ಟ್ರಿಪ್ನಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಲೊಕೇಶನ್ ಅಂದರೆ ಇದೆ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಿಮಗೆ ಈ ದೇವಸ್ಥಾನವನ್ನು. ನೀವು ಹೈದರಾಬಾದಿಗೆ ಬಂದರೆ ಈ ಜಾಗನ ಮಾತ್ರ ಮಿಸ್ ಮಾಡಲೇಬೇಡಿ, ಅಷ್ಟು ಅದ್ಭುತವಾಗಿದೆ. ನಾವೀಗ ಫೈನಲಿ ರಾಮಾನುಜಾಚಾರ್ಯ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಇದನ್ನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಕೂಡ ಕರೀತಾರೆ. ಇದು ಹೈದರಾಬಾದಿಂದ ನಮಗೆ 40 ಕಿಲೋಮೀಟರ್ಸ್ ದೂರ ಶಂಷಾಬಾದ್ ಹತ್ರ ಈ ಒಂದು ಪ್ಲೇಸ್ ಇದೆ. ಇಲ್ಲಿ ನಮಗೆ ಒಳಗಡೆ ಮೊಬೈಲ್ಸ್ನ ಅಲೋ ಮಾಡಲ್ಲ, ನಾವು ಅದನ್ನು ಡೆಪಾಸಿಟ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಸ್ಟ್ಯಾಚ್ಯೂ ಬಂದುಬಿಟ್ಟು ನಿಮಗೆ 216 ಫೀಟ್ ಟಾಲಲ್ಲಿದೆ. ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿದೆ. ಮತ್ತು ಒಳಗಡೆ ನಮಗೆ 108 ಟೆಂಪಲ್ಸ್ ಅವೈಲೇಬಲ್ ಇದೆ. ಅದೆಲ್ಲನೂ ಕೂಡ ನೋಡೋಣಂತೆ. ಮತ್ತು ಫುಟ್ವೇರ್ ಕೂಡ ಅಲೋ ಇಲ್ಲ. ಇಲ್ಲಿ ಫುಟ್ವೇರ್ ಸೆಂಟರ್ ಕೂಡ ಇದೆ, ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನಾವು ಒಳಗೆ ಹೋಗಬೇಕು. ವಾವ್, ಏನು ಅದ್ಭುತವಾಗಿದೆ ನೋಡಿ. ಲಿಟ್ರಲಿ ತುಂಬ ಚೆನ್ನಾಗಿದೆ. ನೋಡೋಣಂತೆ ಬನ್ನಿ. ಇವಾಗ ಫ್ರಂಟ್ ಇದು ಮುಂದೆಗಡೆ ನಿಮಗೆ ಎಲ್ಲ ದ್ರವಿಡಿಯನ್ ಸ್ಟೈಲ್ ಗೋಪುರಗಳು ಕಾಣುತ್ತೆ. ತುಂಬ ಚೆನ್ನಾಗಿದೆ. ಒಂದೊಂದು ಕೆತ್ತನೆಯೂ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಹಾಗೆ ಒಳಗಡೆ ನಿಮಗೆ 108 ದಿವ್ಯ ದೇಶಗಳ ದೇವಸ್ಥಾನದ ಒಂದು ಮಾಡೆಲ್ನ ಮಾಡಿಟ್ಟಿದ್ದಾರೆ. ಮಾಡೆಲ್ ಏನಲ್ಲ, ದೇವರ ಪ್ರತಿಷ್ಠಾಪನೆ ಕೂಡ ಆಗಿದೆ, ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇದೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಭಗವದ್ ರಾಮಾನುಜಾಚಾರ್ಯರ ಪ್ರತಿಮೆ ಮಾಡಿದ್ದಾರೆ. ಇದು ಹೊರಗಡೆ ಇರೋದು, ಒಳಗಡೆ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಅದು. ಈಗ ನಾವು ಮಧ್ಯಾಹ್ನ 1 o'clock ಬಂದಿದ್ದೀವಿ. ಬಿಸಿಲು ತುಂಬಾ ಇದೆ. ನಾವು ಈವನ್ ಅಂಬ್ರೆಲಾಸ್ ಕೂಡ ತಂದಿಲ್ಲ, ಬಟ್ ಒಳಗಡೆ ಎಲ್ಲ ಶೆಲ್ಟರ್ ಹಾಕಿದ್ದಾರೆ ಅನಿಸುತ್ತೆ. ನೋಡೋಣ ಅಂತ ಹೇಗಿರುತ್ತೆ ಅಂತ. ಮತ್ತು ಅದೇ ರೀತಿ ನೀವು ಈವ್ನಿಂಗ್ 3 ಅಥವಾ 4 o'clock ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಈವ್ನಿಂಗ್ ನಿಮಗೆ ಲೈಟ್ ಶೋ, ಲೇಸರ್ ಶೋ ಕೂಡ ಇರುತ್ತೆ. ಹನುಮಂತನ ವಿಗ್ರಹ ನೋಡಿ, ಕೈ ಮುಗಿದು ಒಳಗೆ ಕರಿತಿರುವ ಹಾಗಿದೆ. ಇಲ್ಲಿ ನೋಡಿ, ಪಕ್ಕದಲ್ಲೇ ರಾಮಾನುಜಾಚಾರ್ಯ ಸ್ಟ್ಯಾಚು ಕಾಣ್ತಾ ಇದೆ. ಒಂದೊಂದು ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಈವ್ನಿಂಗ್ ಏನಾದರೂ ನೀವು ಬಂದರೆ ಒಂದು 3 to 4 hours ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ನಿಮಗೆ ವೀಕೆಂಡ್ ಸ್ವಲ್ಪ ರಶ್ ಇರುತ್ತೆ. ವೀಕ್ ಡೇಸ್ ಬಂದುಬಿಟ್ರೆ ನಿಮಗೆ ರಶ್ ಇನ್ನೂ ಕಡಿಮೆ ಇರುತ್ತೆ. ಈ ರಾಮಾನುಜಾಚಾರ್ಯ ಸ್ಟ್ಯಾಚು ಓಪನ್ ಮಾಡಿರೋದು, ಇನಾಗ್ರೇಟ್ ಮಾಡಿರೋದು ನರೇಂದ್ರ ಮೋದಿ ಅವರು. ಹಾಗೆ ಒಳಗಡೆ ಫುಡ್ ಕೋರ್ಟ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಫುಡ್ಡಿಗೆಲ್ಲ ಯೋಚನೆ ಇರೋದಿಲ್ಲ. ಬ್ಯಾಗೇಜ್ ಪಿಕಪ್ಪು, ಡೆಪಾಸಿಟ್ ಕೌಂಟರು ಎಲ್ಲ ಇದೆ. ಇದು ಬಂದುಬಿಟ್ಟು ನಿಮಗೆ ಎಂಟ್ರೆನ್ಸ್. ಇಲ್ಲಿ ನೀವು ಟಿಕೆಟ್ಸ್ನ ತೆಗೆದುಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ಪ್ರಸಾದಮ್ಸ್ ಕೂಡ ಅವೈಲೇಬಲ್ ಇದೆ. ಯಾವುದೇ ರೀತಿಯ ಪ್ರಸಾದ ತೆಗೆದುಕೊಂಡ್ರೆ ನಿಮಗೆ 50 ರೂಪೀಸ್. ಫ್ರಂಟೇ ಎಷ್ಟು ಚೆನ್ನಾಗಿದೆ. ಇನ್ನು ಒಳಗಿನ ಎಷ್ಟು ಅದ್ಭುತವಾಗಿದೆಯೋ ಗೊತ್ತಿಲ್ಲ. ಒಮ್ಮೆ ಒಳಗೆ ಹೋಗಿ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಏನೇನಿತ್ತು ಅಂತ. ನೋಡಿ, ವಿವಿಧ ಗೇಟ್ಗಳಿದೆ. ಗೇಟ್ 7, ಗೇಟ್ 6, ಗೇಟ್ 5 ಅಂತ. ತುಂಬ ದೂರದಿಂದನೇ ಕಾಣುತ್ತೆ ನಮಗೆ ಇದು ರಾಮಾನುಜಾಚಾರ್ಯ ಸ್ಟ್ಯಾಚು. ಹಾಗೆ ನೀವೇನಾದರೂ ಹೈದರಾಬಾದಿಗೆ ಫ್ಲೈಟ್ನಲ್ಲಿ ಬಂದರೆ ಒಮ್ಮೆ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಏರ್ಪೋರ್ಟಿಗೆ ತುಂಬ ಹತ್ತಿರ ಇರುತ್ತೆ. ನಿಮಗೆ ಫ್ಲೈಟಲ್ಲಿ ಕೂಡ ಕಾಣುತ್ತೆ ಆ್ಯಕ್ಚುಲಿ, ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಆಗುವಾಗ. ವಾವ್, ಏನು ಸೂಪರಾಗಿದೆ ನೋಡಿ. ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಗೋಪುರಗಳು ಕಾಣ್ತಿದೆ ನೋಡಿ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಚಿಕ್ಕ ಚಿಕ್ಕ ಗೋಪುರಗಳ ಥರ ಇದೆಯಲ್ಲ, ಅಲ್ಲಿ ಒಂದೊಂದು ಗೋಪುರದಲ್ಲೂ ಒಂದೊಂದು ವಿಷ್ಣುವಿನ ಅವತಾರದ ಮೂರ್ತಿಗಳಿರುತ್ತೆ. ಅಲ್ಲಿ ವರದರಾಜಸ್ವಾಮಿ ಆಗಿರ್ಬೋದು, ಹಾಗೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಆಗಿರ್ಬೋದು, ಹಾಗೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು.
ಈ ಥರ ನಿಮಗೆ ಡಿಫ್ರೆಂಟ್ ಎಲ್ಲ 108 ದಿವ್ಯ ದೇಶಗಳೇನಿದೆ ಆ 108 ದಿವ್ಯ ದೇಶಗಳ ಪೂರ್ತಿ ಎಲ್ಲ ದೇವಸ್ಥಾನಗಳ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಎಲ್ಲ ದೇವರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನಿಮಗೆ ಒಳಗಡೆ 108 ದಿವ್ಯ ದೇಶಗಳ ಪ್ರಾಥಮಿಕ ಪರಿಚಯ ಅಂತ ಒಂದು ಪುಸ್ತಕ ಸಿಗುತ್ತೆ. ಅದನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ಯಾವ ದೇವಸ್ಥಾನ ಎಲ್ಲಿದೆ, ಹಾಗೆ ದೇವರ ಭಂಗಿ ಯಾವುದು, ಹಾಗೆ ಅಮ್ಮನವರ ಹೆಸರೇನು, ಈ ಥರ ತುಂಬ ಡೀಟೇಲ್ ಆಗಿರುತ್ತೆ. ಹಾಗಾಗಿ ಈ ಪುಸ್ತಕನ ನೀವು ತೊಗೊಂಡ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಹಾಗೆ ದೇವಸ್ಥಾನದ ಒಳಗೆ ಯಾವುದೇ ರೀತಿಯ ಫುಡ್ ಐಟಮ್ಸ್ ಕೂಡ ಅಲೋ ಇರೋದಿಲ್ಲ. ಈ ಪ್ಲೇಸ್ ಓಪನಿಂಗ್ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಸೊ ಮಂಡೇ ಟು ಫ್ರೈಡೇ ಇದು 5:30 8 o'clock ತನಕ ಓಪನ್ ಇರುತ್ತೆ ನೈಟು. ಮತ್ತು ಸ್ಯಾಟರ್ಡೆ ಸಂಡೇ ಹೊತ್ತು 5:30 AM ಅರ್ಲಿ ಮಾರ್ನಿಂಗ್ 5:30 AMಗೆ ಓಪನ್ ಆಗುತ್ತೆ. ಮತ್ತು ನೈಟ್ 8:30ವರೆಗೂ ಓಪನ್ ಇರುತ್ತೆ. ಇಷ್ಟು ಬಂದುಬಿಟ್ಟು ನಿಮಗೆ ಒಳಗಡೆ ಏನೇನು ಅಲೋ ಮಾಡಲ್ಲ ಅಂತ ಕೂಡ ಹಾಕಿದ್ದಾರೆ. ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ಹಾಕಿದ್ದಾರೆ. ಒಳಗಡೆ ನೋಡಿ ಯಾವುದೇ ರೀತಿಯ ಬ್ಯಾಗೇಜು, ಮೊಬೈಲ್ಸು, ಕ್ಯಾಮ್ರಾ ಫೋನ್ಸು, ಎಲೆಕ್ಟ್ರಾನಿಕ್ ಐಟಮ್ಸ್ ಏನೂ ಕೂಡ ಒಳಗೆ ಅಲೋ ಮಾಡೋದಿಲ್ಲ. ನಾವಿಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೊಂಬಿಟ್ಟು ಒಳಗೆ ಹೋಗ್ಬೇಕಾಗಿರುತ್ತೆ. ಟಿಕೆಟ್ ಕಾಸ್ಟ್ ಬಂದುಬಿಟ್ಟು 250 rupees ಆಗಿದೆ ಅಡಲ್ಟ್ಸ್ಗೆ, ಒಬ್ಬರಿಗೆ 250 rupees ಟಿಕೆಟ್ ಕಾಸ್ಟ್. ಮತ್ತು ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಆಲ್ಮೋಸ್ಟ್ ಸಾಕಷ್ಟು ಕೌಂಟರ್ಸಲ್ಲಿ ಕೇವಲ ಕ್ಯಾಶ್ ಮಾತ್ರ ಆಕ್ಸೆಪ್ಟ್ ಮಾಡ್ತಾರೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಅಂದರೆ ಒಂದು ಕೌಂಟರ್ ಮಾತ್ರ ಅವೈಲೇಬಲ್ ಇದೆ. ಮತ್ತು ನೀವು ಈವ್ನಿಂಗ್ಸ್ ಬಂದರೆ ಕ್ರೌಡ್ ತುಂಬಾ ಇರುತ್ತೆ. ಈಗ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ. ಮತ್ತು ಇಲ್ಲಿ ನಿಮಗೆ ಸೆಲ್ಫ್ ಬುಕ್ಕಿಂಗ್ ಕೌಂಟರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಾವೇ ಕೂಡ ಟಿಕೆಟ್ಸ್ನ ಇಲ್ಲಿ ಬುಕ್ ಮಾಡ್ಕೋಬಹುದು. ಈಗ ನಮಗೆ ದರ್ಶನ ಆಗಿ ಹೊರಗೆ ಬಂದಿದ್ದೀವಿ. ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ನಮಗೆ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ. ಪ್ರತಿದಿನ ಸಾಯಂಕಾಲ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ. ಅದಾದ ನಂತರ ರಾತ್ರಿ 7 ಗಂಟೆಗೆ ಒಮ್ಮೆ, 8 ಗಂಟೆಗೆ ಒಮ್ಮೆ ಲೇಸರ್ ಶೋ ಇರುತ್ತೆ. ನಾವು ಬಿರ್ಲಾ ಮಂದಿರಕ್ಕೆ ಬರುವ ಕಾರಣ ಅದನ್ನು ನಾವು ಸ್ಕಿಪ್ ಮಾಡಿದ್ವಿ. ಈಗ ನಾವು ಬಿರ್ಲಾ ಮಂದಿರದ ಹತ್ರ ಬಂದಿದ್ದೀವಿ. ಇದು ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಬಿರ್ಲಾ ಮಂದಿರಕ್ಕೆ ಸಾಕಷ್ಟು ಜನ ಇದ್ದಾರೆ. ಇದು ಅಮೃತಶಿಲಾ ದೇವಸ್ಥಾನ. ಈವ್ನಿಂಗ್ ಬಂದಿದ್ದೀವಿ ನೋಡಿ, ತುಂಬಾ ಜನ ಇದ್ದಾರೆ. ನಾವೀಗ ಬಿರ್ಲಾ ಮಂದಿರ ಹತ್ರ ಬಂದಿದ್ದೀವಿ. ನಾವು ಬಂದಿರೋ ಟೈಮ್ ಬಂದ್ಬಿಟ್ಟು ಸಂಜೆ, ಇದು ಶನಿವಾರ ಆಗಿದ್ರಿಂದ ಕ್ರೌಡ್ ತುಂಬಾ ಇದೆ. ನಮಗೆ ವೆಹಿಕಲ್ ಕೂಡ ಬರೋಕ್ಕೆ ಅಲೋ ಇರಲಿಲ್ಲ. ನಾವು ಆಲ್ಮೋಸ್ಟ್ 1 kilometer ನೆಟ್ಕೊಂಡು ಬಂದಿದ್ದೀವಿ. ಈ ಬಿರ್ಲಾ ಮಂದಿರ ಬಂದ್ಬಿಟ್ಟು ನಿಮಗೆ ಅಮೃತಶಿಲೆ ದೇವಸ್ಥಾನ ಆಗಿರುತ್ತೆ. ಇಲ್ಲಿ ನಾವು 106 steps ಹತ್ತಬೇಕು. ಈ ದೇವಸ್ಥಾನ ನಮಗೆ ಸೆಂಟರ್ ಆಫ್ ದ ಸಿಟಿನಲ್ಲಿರುತ್ತೆ. ನಿಮಗೆ ಸಾಕಷ್ಟು ಓಲಾ ಆಗಿರ್ಬೋದು, ಆಟೋಗಳಾಗಿರ್ಬೋದು ಅವೈಲಬಲ್ ಇರುತ್ತೆ. ನೈಟ್ ನೋಡಿ ಎಷ್ಟು ಅದ್ಭುತವಾಗಿದೆ ಈ ದೇವಸ್ಥಾನ ನೋಡೋದಕ್ಕೆ. ತುಂಬಾ ಫೇಮಸ್ ಅಂತ ಹೇಳ್ಬೋದು. ಹೈದರಾಬಾದಿಗೆ ಬಂದವರು ಪ್ರತಿಯೊಬ್ಬರು ಈ ಬಿರ್ಲಾ ಮಂದಿರಕ್ಕೆ ವಿಸಿಟ್ ಮಾಡ್ತಾರೆ. ಸಾಯಂಕಾಲ ಇದು ಒಂದು ಸ್ವಲ್ಪ ಬೆಟ್ಟದ ಮೇಲ್ ಥರ ಇದೆ. ನಿಮಗೆ ಲೈಟಿಂಗ್ ಹೈದರಾಬಾದು ವ್ಯೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಹಾಗಾಗಿ ಸಾಯಂಕಾಲ ಇದನ್ನು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಲಿಫ್ಟ್ ಅವೈಲಬಿಲಿಟಿ ಕೂಡ ಇರುತ್ತೆ. ಇನ್ ಕೇಸ್ ಏನಾದ್ರು ನಿಮಗೆ ಮೆಟ್ಲು ಹತ್ಲಿಕ್ಕೆ ಆಗಲ್ಲ ಅಂದರೆ ಲಿಫ್ಟ್ ಇರುತ್ತೆ, ಲಿಫ್ಟ್ನಲ್ಲಿ ಕೂಡ ಹೋಗ್ಬೋದು. ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ 2 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಗಂಟೆ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ನೋಡಿ, ಇನ್ನೇ ನಾವು ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇದೇ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಕೃಷ್ಣಶಿಲಾ ಮೂರ್ತಿ ಇದೆ. ಹಾಗೆ ಇಲ್ಲಿ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದೆ. ಹಾಗೆ ಕೆಳಗಡೆ ನಿಮಗೆ ಈಶ್ವರನ ದೇವಸ್ಥಾನ ಇದೆ. ಎಲ್ಲ ಪೂರ್ತಿ ನಿಮಗೆ ಮಾರ್ಬಲಿಂದ ಮಾಡಿರೋದು ದೇವಸ್ಥಾನ. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಂಥರ ರಾಜಸ್ಥಾನ ಶೈಲಿನಲ್ಲೂ ಇದೆ, ದ್ರಾವಿಡ ಶೈಲಿನಲ್ಲೂ ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿಂದ ವ್ಯೂ ಮಾತ್ರ ಸಿಟಿದು ತುಂಬ ಅದ್ಭುತವಾಗಿ ಕಾಣುತ್ತೆ. ಈಗ ನಾನು ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ. ಇದು ಇವತ್ತಿನ ಹೈದರಾಬಾದ್ ಟ್ರಿಪ್ನ ಡೇ ವ್ಲಾಗ್ ಆಗಿತ್ತು. ಹಾಗೆ ನಾವು ನಾಳೆ ಇನ್ನೂ ಅದ್ಭುತವಾದ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಅದರ ಬಗ್ಗೆನೂ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗೆ ನೀವೇನಾದರೂ ಬಿರ್ಲಾ ಮಂದಿರಕ್ಕೆ ಬಂದಾಗ ನಿಮಗೆ
ಇಲ್ಲಿ ಶಾಪಿಂಗಿಗೆ ಸಾಕಷ್ಟು ಆಪ್ಷನ್ಸ್ ಅವೈಲಬಲ್ ಇದೆ. ಇನ್ ಕೇಸ್ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಮತ್ತೆ ಮುಂದಿನ ವಿಡಿಯೋಂದಿಗೆ ಹೊಸ ಜಾಗದೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ನಾಳೆ ಬರುವ ವಿಡಿಯೋ ಇನ್ನೂ ಸಾಕಷ್ಟು ದೇವಸ್ಥಾನಗಳಿದೆ. ಅದರಲ್ಲಿ ಚಿಲಕೂರು ಬಾಲಾಜಿ ದೇವಸ್ಥಾನ ಆಗಿರ್ಬೋದು, ಹಾಗೆ ಜಗನ್ನಾಥ ದೇವಸ್ಥಾನ ಆಗಿರ್ಬೋದು. ಮತ್ತೆ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.